ನೀವೇನಾದರೂ ಪ್ರಾಣಿ ಪಕ್ಷಿಗಳನ್ನು ನಿಜವಾಗ್ಲೂ ಪ್ರೀತಿಸ್ತೀರಿ ಅಂತಾದರೆ ಈ ವಿಡಿಯೋನ ಖಂಡಿತ ಕೊನೆವರೆಗೂ ನೋಡಿ. ಇಂಥ ಒಂದು ಅದ್ಭುತವಾದ ವಿಡಿಯೋನ ಮಿಸ್ ಮಾಡಿಕೊಂಡ್ರೆ ನಿಮಗೆ ಲಾಸ್ ಅಷ್ಟೇ. ಯಾಕೆ ಅಂತ ನೀವೇ ನೋಡಿದ ಮೇಲೆ ಹೇಳ್ತೀರಿ. ಯಾಕೆ ಅಂತೀರಾ? ಇಂಥ ಒಂದು ಅದ್ಭುತ ಜಾಗ ನೀವು ಖಂಡಿತ ನೋಡಿರಲಿಕ್ಕಿಲ್ಲ, ಇವತ್ತು ಈ ವಿಡಿಯೋದಲ್ಲಿ ನೋಡ್ತೀರಿ. ಅದಕ್ಕೋಸ್ಕರ ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ನೋಡಿ, ಮಿಸ್ ಮಾಡಬೇಡಿ. ಕಣ್ಣು ಹಾಯಿಸಿದಷ್ಟು ನನಗೆ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗಬೇಕು ಅಂತ ರೂಲ್ಸ್ ಏನಿಲ್ಲ. ಅದರ ಸಿಟಿ, ಇಂಥ ಒಂದು ಸಿಟಿಗಳ ಬಿಲ್ಡಿಂಗ್ಗಳ ಮಧ್ಯದಲ್ಲಿ ನಾನು ನಿಮ್ಮನ್ನು ಇವತ್ತು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಅದ್ಭುತವಾದ ಈ ಒಂದು ಪ್ಲೇಸನ್ನು ನೋಡಬೇಕಂದ್ರೆ ನಿಜವಾಗ್ಲೂ ಅದೃಷ್ಟನೇ ಮಾಡಿರಬೇಕು. ನೀವು ಊಹೆ ಕೂಡ ಮಾಡಿರೋಲ್ಲ ಅಂಥ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಏನು ಕತೆ ಅಂತ ಎಲ್ಲ ನಿಮಗೆ ವಿವರಣೆ ಕೊಡ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ಹೂವು ಇಟ್ಕೊಂಡು ಹೋಗೋಣ. ನೋಡಿ, ಒಂದೇ ಒಂದು ಡಾಲಿಯ ಹೇಗೆ ಬಂದಿದೆ ಅಂತ. ಚೆನ್ನಾಗಿದೆ ಅಲ್ಲ? ಜೊತೆಲಿ ಹೋಗಬೇಕು ಅಂತಂದರೆ ಬರೀ ಕೈಯಲ್ಲಿ ಮಾತ್ರ ಹೋಗಬಾರ್ದು. ಆಸ್ಪತ್ರೆಗಾಗಲಿ, ಚಿಕ್ಕ ಮಕ್ಕಳಿರೋ ಕಡೆ ಆಗಲಿ, ಪೇಷಂಟ್ ನೋಡೋಕ್ಕೆ ಹೋಗುವಾಗಲಿ, ಹಾಗೆ ದೊಡ್ಡೋರಿರೋ ಮನೆಗೆ ಬರೀ ಕೈಯಲ್ಲಿ ಹೋಗಬಾರ್ದು ಅಂತ ಒಂದು ಗಾದೆ ಇದೆಯಲ್ಲ, ಅದೇ ಥರ ಇವತ್ತು ನಾನು ಹೋಗೋ ಜಾಗ ಕೂಡ ನಿಮಗೆ ಆಶ್ಚರ್ಯ ಅನಿಸ್ಬೋದು. ನೋಡಿದ್ರೆ ಬೇಕಾದಷ್ಟು ನೋಡಿರ್ತೀರಿ, ಆದರೆ ಈ ಥರ ಒಂದು ಜಾಗನ ಮಾತ್ರ ಖಂಡಿತ ನೀವು ನೋಡಿರೋಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಜಾಗಕ್ಕೆ ಹೋಗ್ತಾ ಇರೋದು ನಾನು. ಅದಕ್ಕೋಸ್ಕರ ಇಲ್ಲಿ ಬಾಳೆಹಣ್ಣನ್ನು ತಗೊಳ್ತಾ ಇದ್ದೀನಿ. ನೋಡಿ, ಬಾಳೆಹಣ್ಣನ್ನು ತಗೊಂಡ್ಬಿಟ್ಟು ಹಾಗೆ 6 ಡಜನ್ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. 6 ಡಜನ್ನೇ ಯಾಕೆ ತಗೊಂಡಿದ್ದೀನಿ ಅಂತ ಕೂಡ ಹೇಳ್ತಾ ಹೋಗ್ತೀನಿ. ಕೊನೆಯಲ್ಲಿ ಹೇಳ್ತೀನಿ ಯಾಕೆ 6 ಡಜನ್ ಬಾಳೆಹಣ್ಣು ತಗೊಂಡಿದ್ದೀನಿ ಅಂತ. ನಿಮಗೆ ಆಶ್ಚರ್ಯ ಅನಿಸ್ಬೋದು, ಆದರೆ ಇದು ನಂಬಿಕೆ, ಕೆಲವೊಂದು ನಂಬಿಕೆಗಳ ಮೇಲೆ ಆಧಾರ ಪಟ್ಟಿರುತ್ತೆ. ಈ 6 ಡಜನ್ ಹಣ್ಣನ್ನು ತಗೊಂಡ್ಬಿಟ್ಟು ಬಾಳೆಹಣ್ಣನ್ನು ಸೆಲೆಕ್ಟ್ ಮಾಡಿ ತಗೊಂಡಿದ್ದೀನಿ. ಹಾಗೆ ಬಾಳೆಹಣ್ಣಿನ ಅಂಗಡಿಯವರು ಕೂಡ ಸ್ವಲ್ಪ ಬಾಳೆಹಣ್ಣನ್ನು ಎಕ್ಸ್ಟ್ರಾ ಅವ್ರಿಗೆ ಕೊಡಿ ಅಂತ ಕೊಟ್ಟರು. ಅದನ್ನು ತಗೊಂಡ್ಬಿಟ್ಟು ಇವಾಗ ಸ್ಕೂಟಿಯಲ್ಲಿ ನಾವು ಇಲ್ಲಿಂದ ಸುಮಾರು ಒಂದು 10 ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ ಹೋಗಿ, ಅಲ್ಲಿ ವಿಶೇಷ ಏನದೆ ಅಂತ ಕಾತರದಿಂದ ನೋಡಿ ನೀವು ಕೂಡ. ನನಗೆ ಹೋದರೆ ಮಾತ್ರ ಮನಸ್ಸಿಗೆ ಸಿಗೋ ಶಾಂತಿ ಇನ್ನೆಲ್ಲಿ ಹೋದರೂ ಸಿಗಲ್ಲ. ಅಷ್ಟೊಂದು ಮನಃಶಾಂತಿ ಸಿಗೋ ಜಾಗ ಇದು. ಅಂಥ ಒಂದು ಜಾಗ ಯಾವುದಪ್ಪ ಅಂತ ಯೋಚನೆ ಮಾಡಬೇಡಿ, ತಡ ಮಾಡಬೇಡಿ, ಬನ್ನಿ ಹೋಗೋಣ. ನಾವು ಬಂದಿರೋ ಜಾಗ ಇವತ್ತು ಇದೇ ನೋಡಿ. ಹೈದರಾಬಾದ್ ಲೋಯರ್ ಟ್ಯಾಂಕ್ ಬಂಡಿನ ಅದ್ಭುತ ಗೋಶಾಲೆಗೆ ಇವತ್ತು ನಿಮಗೆ ಒಂದು ಟೂರ್. ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲ? ನಾನು ನಿಮ್ಮ ಸುಜಾತ. ಸುಗಮ ಕ್ರಿಯೇಷನ್ಗೆ ಸ್ವಾಗತ, ಸುಸ್ವಾಗತ. ಇಂದಿನ ವಿಡಿಯೋನ ನೀವು ಮಾತ್ರ ಒಂದು ಸ್ವಲ್ಪ ಕೂಡ ಮಿಸ್ ಮಾಡ್ಕೋಬೇಡಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಈ ಒಂದು ವಿಶಿಷ್ಟವಾದ ಗೋಶಾಲೆ ನಿಮಗೋಸ್ಕರ. ಈ ಗೋಶಾಲೆ ವಿಶೇಷತೆ ಏನು ಅಂತ ಎಲ್ಲ ಹೇಳ್ತಾ ಹೋಗ್ತೀನಿ. ಇಲ್ಲಿ 1,000ಕ್ಕೂ ಹೆಚ್ಚು ಗೋವುಗಳು ನಿಮಗೆ ನೋಡೋಕ್ಕೆ ಸಿಗುತ್ತವೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ನಿಜವಾಗ್ಲೂ ಇಂಥ ಒಂದು ಪ್ಲೇಸ್ ಇದೆಯಾ ಅಂತ ನೀವು ಆಶ್ಚರ್ಯ ಬೀಳಬೇಕು. ಆ ಥರ ಒಳಗೆ ಹೋಗೋಣ ಬನ್ನಿ. ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಇದನ್ನು ಅಂತಂದರೆ, ಇಷ್ಟು ದೊಡ್ಡ ನಗರದಲ್ಲಿ ಇಷ್ಟು ದೊಡ್ಡ ಗೋಶಾಲೆ ಅಂದರೆ ನಿಜವಾಗ್ಲೂ ಇಲ್ಲಿ ಗೋವುಗಳ ಆರೈಕೆ ಕೂಡ ಹೇಗೆ ಮಾಡ್ತಾರೆ, ಏನು ಕತೆ ಎಲ್ಲ ನೋಡೋಣ. ಬನ್ನಿ ಒಳಗಡೆ ಹೋಗಿ. ಇದು ನಿಮಗೆ ಆಶ್ಚರ್ಯ ಅಂತಂದರೆ, ಮಾಮೂಲಾಗಿ ನಾವು ಜನಗಳು ವಾಸ ಮಾಡೋದು ಅಪಾರ್ಟ್ಮೆಂಟ್ಸ್ಗಳಲ್ಲಿ ವಾಸ ಮಾಡ್ತೀವಿ, ದೊಡ್ಡ ದೊಡ್ಡ ಫ್ಲಾಟ್ಗಳಲ್ಲೆಲ್ಲ ವಾಸ ಮಾಡ್ತೀವಲ್ವ. ಆದರೆ ನೀವೆಲ್ಲಾದರೂ ಕೇಳಿದ್ದೀರಾ ಈ ಥರ ಒಂದು 4 ಮಹಡಿಗಳ ಕಟ್ಟಡದಲ್ಲಿ ಗೋವುಗಳು ವಾಸ ಮಾಡ್ತಾ ಇದ್ದಾವೆ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ ಅಲ್ವಾ? ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದಿದ್ದು ನಿಮಗೆ ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಬನ್ನಿ ನೋಡಿ. ಒಂದೊಂದೇ ಫ್ಲೋರಲ್ಲಿ ಹೋಗಿಬಿಟ್ಟು ಎಲ್ಲ ಹಸುಗಳ ಪರಿಚಯ ನಿಮಗೆ ಮಾಡಿಸ್ತೀನಿ. ಹಾಗೆ ಅವುಗಳಿಗೆ ಮೇವು ಕೂಡ ಕೊಡೋಣ. ಈ ಒಂದು ಮಹಡಿ 4 ಮಹಡಿಗಳ ಒಂದು ಕಟ್ಟಡ ಇದು.
ಇದರೊಳಗೆ ಸಾವಿರಾರು ಹಸುಗಳಿದ್ದಾವೆ. ಇವಾಗಿನ ಕಾಲದಲ್ಲಿ 4, 5 ಇಲ್ಲ 1, 2 ಹಸುಗಳನ್ನು ಸಾಕೋದೇ ಕಷ್ಟ ಹಳ್ಳಿಗಳಲ್ಲಿ. ಅಂಥದ್ರಲ್ಲಿ ಇಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಲೆಕ್ಕ ಮಾಡೋಕ್ಕಾಗಲ್ಲ. ಯಾಕೆಂದರೆ ಒಂದೊಂದು ಫ್ಲೋರಲ್ಲಿ ಹೋದ್ರೂ ನೂರಾರು ಹಸುಗಳು ಕಾಣಿಸ್ತಾ ಇದ್ದಾವೆ. ನಾವಿಲ್ಲಿಗೆ ಸುಮಾರು ಸಲ ಬಂದಿದ್ದೀವಿ. ಇವಾಗ ನನಗೊಂದು ಕೆಲಸ ಇದ್ದಿದ್ದರಿಂದ ನಾನು ಇವತ್ತು ಮತ್ತೆ ಬಂದಿರೋದು. ಆವಾಗವಾಗ ಬರ್ತೀನಿ. ಯಾಕೆ ಅಂದರೆ ನಾನು ಹುಟ್ಟಿ ಬೆಳೆದಿದ್ದು ಈ ಒಂದು ಹಸುಗಳ ಅಂದರೆ ರೈತರ ಮನೆಯಲ್ಲೇ ಆಗಿರೋದ್ರಿಂದ ನನಗೆ ನಿಜವಾಗ್ಲೂ ಒಂದು ಅದೃಷ್ಟ ಅಂತಂದರೆ ನಾನು ಇಷ್ಟು ದೊಡ್ಡ ಸಿಟಿಲಿದ್ದರೂ ಕೂಡ ಯಾವಾಗಲೂ ಈ ಒಂದು ಹಸುಗಳ ಜೊತೆ ನನಗೆ ಕಾಲ ಕಳೆಯೋಕ್ಕೆ ಒಂದು ಅವಕಾಶ ಕೊಟ್ಟಿರ್ತಾನೆ ದೇವರು. ಗೋವು ಸಂರಕ್ಷಣೆ, ಗೋವುಗಳಿಗೆ ಸೇವೆ ಮಾಡೋದು ಅಂದರೆ ಒಂದು ಪುಣ್ಯದ ಕೆಲಸ ಅಲ್ವಾ. ಅದಕ್ಕೋಸ್ಕರ ಬಂದಿರೋದು. ನಿಮಗೂ ಪರಿಚಯ ಮಾಡಿಸೋಣ. ನೀವು ಯಾರಾದರೂ ಹಸುಗಳ ಪ್ರೇಮಿಗಳು, ಎಲ್ರಿಗೂ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ ಹಸುಗಳನ್ನಲ್ವಾ. ಎಷ್ಟು ಮುದ್ದಾಗಿದ್ದಾವೆ ಗೊತ್ತಾ, ಒಂದೊಂದು ಕೂಡ ನೋಡೋಕ್ಕೆ. ನಾನು ಇಲ್ಲಿ ಸುಮಾರು ಹೊತ್ತಿರಬೇಕು ಅಂತಲೇ ಬಂದಿದ್ದೀನಿ. ಕೊನೆಯಲ್ಲಿ ಹೇಳ್ತೀನಿ ಎಷ್ಟೊತ್ತಿದ್ದೆ ಏನು ಕತೆ ಅಂತ. ತುಂಬ ಚೆನ್ನಾಗಾಯಿತು ಮಾತ್ರ. ಗೋಶಾಲೆ ಅನ್ನೋದು ಬರೀ ಗೋವುಗಳಿಗೆ ಒಂದು ಆಶ್ರಯ ಕೊಡೋ ಸ್ಥಳ ಅಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಗೋಮಾತೆಯ ಮಹತ್ವ ಸಾರುವ ಒಂದು ಪವಿತ್ರ ಸೇವಾ ಕೇಂದ್ರವಾಗಿದೆ. ಇಲ್ಲಿ ಅನೇಕ ಭಕ್ತರು ಗೋಸೇವೆ ಮಾಡುತ್ತಾರೆ, ಮೇವು ದಾನ ಮಾಡುತ್ತಾರೆ ಹಾಗೂ ಗೋವುಗಳ ಆಶೀರ್ವಾದ ಕೂಡ ಮಾಡ್ಕೋತಾರೆ ಅಂಥ ಒಂದು ಜಾಗ ಇದು. ನೀವೇನಾದರೂ ಹೈದರಾಬಾದಿಗೆ ಭೇಟಿ ನೀಡಿದರೆ ಈ ಅದ್ಭುತ ಗೋಶಾಲೆಯನ್ನು ಒಮ್ಮೆ ನೋಡಲೇಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಯಾಕೆ ಮಾಡಬೇಕು ಗೋಸೇವೆ ಅಂತ ಯೋಚನೆ ಮಾಡಿದ್ರೆ, ಗೋಸೇವೆ ಅಂದರೆ ಗೋವುಗಳ ಆರೈಕೆ, ಆಹಾರ ನೀಡೋದು, ಕುಡಿಯೋ ನೀರು ಕೊಡೋದು ಎಲ್ಲ ಮಾಡ್ತಾರೆ ಇಲ್ಲಿ. ಹಾಗೆ ವೈದ್ಯಕೀಯ ಸೇವೆ, ಡಾಕ್ಟ್ರುಗಳು ಕೂಡ ಬಂದು ನೋಡ್ತಾ ಇರ್ತಾರೆ. ತುಂಬ ಹಸುಗಳಿಗೆ ಹುಷಾರಿಲ್ಲ ಆಗ್ತಾ ಇರುತ್ತಲ್ವ, ಅವಾಗವಾಗ ನಮಗೆಲ್ಲ ಗೊತ್ತಿರುತ್ತಲ್ವ, ಹಸುಗಳನ್ನು ಸಾಕಿದವರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ. ನಾವು ಹಾಲು ಕುಡಿಯೋರು ಈಸಿಯಾಗಿ ಹಾಲು ಕುಡಿತಾರೆ, ಆದರೆ ಅದ್ರ ಹಿಂದೆ ಎಷ್ಟು ಕಷ್ಟ ಇದೆ ಅನ್ನೋದು ಗೋವುಗಳು ಯಾರ ಮನೆಯಲ್ಲಿ ಇರ್ತಾವೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕೆ ಚೆನ್ನಾಗಿಲ್ಲ ಅಂತಂದರೂ ಎಷ್ಟು ನಮಗೆ ಬೇಜಾರಾಗುತ್ತೆ ಅಂದರೆ, ಮನೆಯಲ್ಲಿ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಯಾವ ಥರ ಫೀಲ್ ಆಗ್ತೀವೋ ಆ ಥರ ಒಂದು ಫೀಲಿಂಗು ಮನೆಯಲ್ಲಿ ಯಾವುದಾದ್ರು ಸಾಕು ಪ್ರಾಣಿಗಳಿಗೆ ಆದರೆ ಅಷ್ಟು ಫೀಲ್ ಆಗುತ್ತೆ. ಇನ್ನೊಂದು, ಹಸುಗಳಿಗೆ ಪ್ರೀತಿ ಕೊಟ್ಟರೆ ನಿಜವಾಗ್ಲೂ ಅದು ವಾಪಸ್ ನಮಗೆ ಖಂಡಿತ ಕೊಟ್ಟೇ ಕೊಡುತ್ತೆ ಪ್ರೀತಿನ. ಹಿಂದೂ ಸಂಪ್ರದಾಯದಲ್ಲಿ ಹಸುವನ್ನು ಗೋಮಾತೆ ಎಂದು ಗೌರವಿಸಲಾಗುತ್ತದೆ. ಅನೇಕ ದೇವತೆಗಳ ಆಶೀರ್ವಾದ ಹಸುವಿನಲ್ಲಿ ನೆಲೆಸಿದೆ ಎಂಬ ನಂಬಿಕೆ ಇದೆ. ಎಲ್ರಿಗೂ ಗೊತ್ತಿರೋದೆ ಅಲ್ವಾ, ಇಲ್ಲೆಲ್ಲ ಬರೆದಿದ್ದಾರೆ ಚೆನ್ನಾಗಿ. ಗೋ ಸೇವೆ ಮಾಡಿದರೆ ಪುಣ್ಯ ದೊರೆಯುತ್ತದೆ ಹಾಗೂ ದೇವರ ಕೃಪೆ ಲಭಿಸುತ್ತದೆ ಎಂದು ಅನೇಕ ಭಕ್ತರು ನಂಬುತ್ತಾರೆ. ನಿಜನೇ ಅಲ್ವಾ. ಗೋಶಾಲೆಗೆ ಬೆಂಬಲ ಮಾಡಿ ಅಂತ ಕೂಡ ಹಾಕಿದ್ದಾರೆ. ಇಲ್ಲಿ ಒಂದು ಕೃಷ್ಣ ಟೆಂಪಲ್ ಕೂಡ ಇದೆ, ಅದನ್ನು ಕೂಡ ನೋಡ್ಬೋದು. ಹಾಗೆ ಇಲ್ಲಿ ಹೊರಗಡೆ ಎಲ್ಲ ತೋರಿಸಿದ್ನಲ್ವಾ, ಎಲ್ಲ ಗೋವಿಗೆ ಬೇಕಾಗೋ ಸೊಪ್ಪು, ಆಹಾರ, ಸೌತೆಕಾಯಿ ಎಲ್ಲ ಇಟ್ಟಿರ್ತಾರೆ. ಯಾವುದಾದ್ರೂ ತಗೊಂಡ್ಬಿಟ್ಟು ಅಲ್ಲೇ ಕೊಟ್ಬಿಡ್ಬೋದು. ಹಾಗೆ ನೋಡ್ತಾ ಹೋಗೋಣ. 4 ಫ್ಲೋರ್ ನೋಡಬೇಕು ಅಂದರೆ ತುಂಬ ಹೊತ್ತಾಗುತ್ತೆ. ನೀವು ನನ್ನ ಜೊತೆ ನೋಡಿ ಗೋವುಗಳ ಸೇವೆ, ನೀವು ಯಾವಾಗಲಾದರೂ ನಿಮಗೆ ಅವಕಾಶ ಆದರೆ ಗೋ ಸೇವೆನ ಮಾಡಿ ನೋಡೋಣ. ನೋಡ್ತಾ ಹೋಗೋಣ ಬನ್ನಿ.
ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರೇ ರಂಗನ ಎಲ್ಲಿ ನೋಡಿದಿರೇ ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರೇ ಈ ಚರಾಚರದೊಳಗೆ ಅಜನರ ಆಚೆ ಈಚೆಯಲಿ ಈ ಚರಾಚರದೊಳಗೆ ಅಜನರ ಆಚೆ ಈಚೆಯಲಿ ಕೇಶರೀಂದ್ರ ಸುತನ ರಥದ ಅಚ್ಚ ಪೀಠದಲ್ಲಿ ಈಚನೆ ಮಾಧವ ಕೇಶವ ಎಂಬ ಮಾತೆ ಕಂಗಳಲ್ಲಿ ಈಚ ಕಂದನ ಕನರಥದ ನಂಗಂತೂ ಇಲ್ಲಿ ಬಂದ್ರೆ ಹೋಗಿ ಮನ್ಸು ಬರ್ತಾನೇ ಇಲ್ಲ. ಬುಜ್ಜಮ್ಮ, ಓಮ್ರ, ಚಿನ್ನಿ ಕೃಷ್ಣ, ಪುಟ್ಟಿ ಪುಟ್ಟಿ ಕೃಷ್ಣಗಳು ರೌಂಡ್ ಹಾಕದಷ್ಟು ಇದೆ, ರೌಂಡ್ ಹಾಕದಷ್ಟು ಇದೆ. ಎಷ್ಟು ದೊಡ್ಡ ಅಪಾರ್ಟ್ಮೆಂಟ್ಸ್ ಇದು. ಈ ಅಪಾರ್ಟ್ಮೆಂಟ್ಸ್ ನಿದ್ದೆ ಮಾಡ್ತಾರೆ